ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರೆರೆಕ್ಸ್ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ಕೂಡ ಒಂದು ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಈ ಹುದ್ದೆಗಳು ಎಲ್ಲಿ ಖಾಲಿ ಇದಾವ ಅನ್ನೋ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡ್ರಿ ನಿಮಗೆ. ಈ ಹುದ್ದೆಗಳು ಶಾಖಾಧಿಕಾರಿ ಹುದ್ದೆಗಳಂತ ಅಭ್ಯರ್ಥಿಗಳನ್ನ ನೇರ ನೇಮಕಾತಿ ಮಾಡ್ಕೋತಾರೆ ಗೆಳೆಯರು. ಇಲ್ಲಿ ಈ ಹುದ್ದೆಗಳ ಕೊನೆಯ ದಿನಾಂಕ ಬಂದ್ಬಿಟ್ಟು 19/8/2026 ಲಾಸ್ಟ್ ಕೊನೆಯ ದಿನಾಂಕ ಇರ್ತದೆ ಗೆಳೆಯರದಕ್ಕೆ. ಇದಕ್ಕೆ ಟೋಟಲ್ ಆಗಿ 18 ಶಾಖಾಧಿಕಾರಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಈ 18 ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಆನ್ಲೈನ್ ಮುಖಾಂತರನ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಗೆಳೆಯರದಕ್ಕೆ. ಗೆಳೆಯರು ಇಲ್ಲಿ 18 ಹುದ್ದೆಗಳನ್ನ ವರ್ಗೀಕರಣ ಮಾಡ್ಯಾರ. ಅದನ್ನ ತಿಳಿಸ್ಕೊಡ್ತೇನೆ ನೋಡ್ರಿ ಗೆಳೆಯರಲ್ಲಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ವಿವಾಹಿತ ರಹಿತ 2, ಮಹಿಳಾ ಅಭ್ಯರ್ಥಿಗಳಿಗೆ 3, ಗ್ರಾಮೀಣ ಅಭ್ಯರ್ಥಿಗಳಿಗೆ 3, ಕನ್ನಡ ಮಾಧ್ಯಮ ವಿಶೇಷ ವಿಕಲಚೇತನ ಅಭ್ಯರ್ಥಿಗಳಿಗೆ 1, ಮಾಜಿ ಸೈನಿಕರಿಗೆಲ್ಲ ಟೋಟಲ್ ಆಗಿ ಅಷ್ಟು 9 ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಆನಂತರ ಪರಿಶಿಷ್ಟ ಜಾತಿಯವರಿಗೂ ಕೂಡ ಒಂದು ಮೀಸಲು ರಹಿತ ಅವ್ರಿಗೂ ಕೂಡ ಒಂದು ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ. ಅನಂತರ ಪರಿಶಿಷ್ಟ ಜಾತಿ ಬಿ ವರ್ಗದವರಿಗೂ ಕೂಡ ಒಂದು ಪೋಸ್ಟ್ ಇರ್ತದೆ. ಅವ್ರಿಗೂ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಪರಿಶಿಷ್ಟ ಜಾತಿಯ ಸಿ ವರ್ಗದವರಿಗೂ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಅವ್ರಿಗೂ ಮೀಸಲು ರಹಿತ ಮಾತ್ರ ಅವರಲ್ಲಿ ಖಾಲಿ ಇರ್ತದಂಥ ಹುದ್ದೆಗಳಿದೆ. ಪ್ರವರ್ಗ 1ರಲ್ಲೂ ಕೂಡ ಒಂದೇ ಒಂದು ಪೋಸ್ಟ್ ಕರೆಯುತ್ತಾರೆ. ಆನಂತರ ಪ್ರವರ್ಗ 2A ಕೂಡ ಒಂದೇ ಒಂದು ಪೋಸ್ಟ್ ಕರೆಯುತ್ತಾರೆ. ಆನಂತರ 2A ಕೂಡ 2 ಪೋಸ್ಟ್ಗಳನ್ನ ಕರೆಯುತ್ತಾರೆ. 2Bಯಲ್ಲಿ 1 ಪೋಸ್ಟು, 3Aಯಲ್ಲಿ ಒಂದೇ ಒಂದು ಪೋಸ್ಟು, 3Bಯಲ್ಲಿ ಯಾವುದೇ ರೀತಿಯ ಒಂದು ಪೋಸ್ಟ್ ಇರೋದಿಲ್ಲ. ಟೋಟಲ್ ಆಗಿ 18 ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ ಗೆಳೆಯರೇ. ಈ ಹುದ್ದೆಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರೆ. ನಿಮಗೆ ಇಲ್ಲಿ 69,000 ಹಿಡ್ಕೊಂಡು ನಿಮ್ಗೆ 1,34,000 ತನಕ ನಿಮ್ಗೆ ಪೇಮೆಂಟನ್ನು ಕೊಡ್ತಾರೆ ಗೆಳೆಯರೆ. ಇಲ್ಲಿ ಎಷ್ಟು 69,000ದಿಂದ 1,34,000 ತನಕ ನಿಮ್ಗೆ ಪೇಮೆಂಟನ್ನು ಕೊಡ್ತಾರ ಗೆಳೆಯರೆ. ಶಾಖಾಧಿಕಾರಿ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ಪದವಿಯನ್ನ ಮುಗಿಸಿರ್ಬೇಕಂದ್ರೆ ಗೆಳೆಯರೆ, ನೀವು ಅಭ್ಯರ್ಥಿಯು ವಿಶ್ವವಿದ್ಯಾಲಯದಿಂದ ಪಡೆದಂತಹ ಕಾನೂನು ಪದವಿಯಲ್ಲಿ LLB ಪಡೆದಿರಬೇಕಂತ ತಿಳಿಸ್ಕೊಟ್ರೆ ಗೆಳೆಯರಲ್ಲಿ. LLB ಪದವಿಯನ್ನು ನೀವು ಪಡೆದಿರಬೇಕು. ಗೊತ್ತಾಯ್ತಲ್ಲ ಗೆಳೆಯರೆ. ಇಲ್ಲಿ LLBಯನ್ನು ನೀವು ಮುಗಿಸಿರಬೇಕು. ಅಂತಹ ಅಧಿಕಾರಿಗಳು ಮಾತ್ರ ನೀವು ಈ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೂ ಕೂಡ ವಯೋಮಿತಿಯನ್ನ ಸಡಿಲಿಕೆ ಸಹ ಮಾಡಿರ್ತಾರೆ. ಶಾಖಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಎಲ್ಲ ಪ್ರವರ್ಗ ಅಭ್ಯರ್ಥಿಗಳಿಗೆ 20/7/2026ರಂತೆ ಕನಿಷ್ಠ 18 ವರ್ಷಗಳಿಂದ ಕಡಿಮೆ ಇಲ್ಲದ ಮತ್ತು ಕೆಳಕಂಡಂತೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ನೋಡ್ರಿ ಗೆಳೆಯರೆ. ಅದಕ್ಕೆ ಕನಿಷ್ಠ ನೀವು 18 ವರ್ಷವನ್ನು ಪೂರೈಸಿರಬೇಕು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಆನಂತರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಹ 40 ವರ್ಷ ಇರ್ತದೆ. ಗರಿಷ್ಠ ವಯೋಮಿತಿನೂ ಸಹ ಹೆಚ್ಚಿಗೆ ಮಾಡಿರ್ತಾರೆ ಗೆಳೆಯರೆ. ಇಲ್ಲಿ ಇತರ ಹಿಂದುಳಿದ ವರ್ಗದವರ್ಗ 2A, 2B, 3A, 3Bದವ್ರಿಗೆ ಸಹ 43 ವರ್ಷಗಳನ್ನ ಹೆಚ್ಚಿಗೆ ಮಾಡಿರ್ತಾರೆ. ಅದಕ್ಕೆ ಪರಿಶಿಷ್ಟ ಜಾತಿಯವರಿಗೂ ಕೂಡ 45 ವರ್ಷ ತನಕ ಹೆಚ್ಚಿಗೆ ಮಾಡಿರ್ತಾರ ಗೆಳೆಯರೆ. ಇದಕ್ಕೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಉಲ್ಲೇಖಿಸಿರುವಂತೆ UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಪಾವತಿ ಗೆಟ್ವೇ ಮೂಲಕ ಅರ್ಜಿಯನ್ನು ಶುಲ್ಕ ಪಾವತಿಯನ್ನು ಅಭ್ಯರ್ಥಿಗಳು ನಿಗದಿಪಡಿಸುವ ಈ ಶುಲ್ಕ ಕೆಳಗಿನಂತಿರುತ್ತದೆ. ಇದನ್ನು ನೀವು ಆನ್ಲೈನ್ ಮುಖಾಂತರ ಪಾವತಿಸಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಪ್ರವರ್ಗಗಳಿಗೆ 2A, 2B, 3A, 3B ಅವರಿಗೆ 1,000 ಅರ್ಜಿ ಶುಲ್ಕ ಇರ್ತದೆ ಗೆಳೆಯರೆ. ಅದಕ್ಕೆ ನೋಡ್ಕೊಳ್ಬಹುದು ನೀವು ಇಲ್ಲಿ. ಆ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರಿಗೆ 500 ಇರ್ತದೆ ಗೆಳೆಯರೆ. ಅದಕ್ಕೆ ನೋಡ್ಕೊಳ್ಬಹುದು ಇಲ್ಲಿ 500 ಚಲನ ಇರ್ತದೆ. ಇದು ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗೋಕ್ಕಿಂತ ಮೊದಲಾಗಿ ಇದಕ್ಕೆ ಪೇಮೆಂಟ್ ಅನ್ನ ಮಾಡ್ಬೇಕಾಗ್ತಿರೋದಕ್ಕೆ. ನೀವೇನಾದ್ರು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಹಾಕಿದ್ರೆ ಅದಕ್ಕೂ ಸಹ ಪೇಮೆಂಟ್ ಮಾಡಿದ್ರೆ ಅದು ನಿಮಗೆ ಯಾವುದೇ ರೀತಿ ಅಮೌಂಟ್ ಅನ್ನು ಹೊಳ್ಳಿ ಕಳ್ಸಂಗಿಲ್ಲ ಅಂತ. ಆ ಅರ್ಜಿಯನ್ನು ಸಹ ಅಮಾನತ್ ಮಾಡ್ತಾರಂತ ನೋಡ್ರಿ. ಒಂದೇ ಒಂದು ಅಪ್ಲಿಕೇಶನ್ ಹಾಕ್ರಿ. ಇದಕ್ಕೆ ಅಭ್ಯರ್ಥಿಯು ದಿನಾಂಕ 19/8/2026 11:59 ಗಂಟೆ ಒಳಗೆ ಶುಲ್ಕವನ್ನ ಪಾವತಿಸಿರಬೇಕು. ಲಾಸ್ಟ್ ಡೇಟು ಇದಕ್ಕೆ 19/8/2026 ರಾತ್ರಿ
12 ಗಂಟೆ ತನಕ ಇರ್ತದ. 12 ಗಂಟೆ ಒಳಗಾಗಿ ನೀವು ಇದಕ್ಕೆ ಪೇಮೆಂಟನ್ನು ಮಾಡಬೇಕು ಗೆಳೆಯರೆ. ಈ ಶಾಖಾಧಿಕಾರಿ ಹುದ್ದೆಗಳು ಸಹ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಸಹ ಇರ್ತದೆ. ಇದಕ್ಕೂ ಸಹ ಎಕ್ಸಾಮ್ ನಡೆಸ್ತಾರೆ. ಈ ಎಕ್ಸಾಮ್ ನೀವು ಪಾಸ್ ಆಗಲೇಬೇಕು ಕಂಪಲ್ಸರಿ. ಆನಂತರ ಈ ಎಕ್ಸಾಮ್ ಎಲ್ಲಿ ನಡೆಸ್ತಾರಂತ ನೆನಪಿಸ್ಕೊಡ್ತಾರೆ. ಇದನ್ನ ಗೆಳೆಯರೆ ಬೆಂಗಳೂರಲ್ಲಿ ಮಾತ್ರ ನಡೆಸ್ತಾರಂತ. ನೀವು ಬೆಂಗಳೂರಿಗೆ ಹೋಗೋ ಈ ಎಕ್ಸಾಮ್ ಅನ್ನ ಬರಲೇಬೇಕು ಕಂಪಲ್ಸರಿ ಆಗಿ. ಆನಂತರ ಇದು ಅಪ್ಲೈ ಮಾಡೋ ಲಿಂಕ್ನು ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಆನಂತರ ಈ ವೆಬ್ಸೈಟ್ ನಲ್ಲಿ ಬರುವಂತ ಪ್ರವೇಶ ಪತ್ರಗಳು, ನೀವೇನು ಹಾಲ್ ಟಿಕೆಟ್ ಏನೋ ಲಾಸ್ಟ್ ನಿಮ್ಗೆ ಎಕ್ಸಾಮ್ ಬರ್ತದಲ್ಲ ಅದನ್ನು ಸಹ ಇದೇ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ. ಈ ವೆಬ್ಸೈಟ್ ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ. ನಿಮ್ಗೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಬಗ್ಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ನಿಮಗೆ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಮಾಜ ಭೌತಿಕ ಸಾಮರ್ಥ್ಯ ಇಂಥವೆಲ್ಲ ಕೇಳ್ತಾರಂತ ಗೆಳೆಯರೆ. ಇದನ್ನೆಲ್ಲ ಕೊಟ್ಟಿದೆ ನೋಡಿ ನಿಮಗೆ. ಪ್ರಶ್ನೆ ಪತ್ರಿಕೆ 1ರಲ್ಲಿಯೂ ಸಹ ಇದನ್ನು ಕೊಟ್ಟಿರ್ತಾರೆ ನಿಮಗೆ ಇಲ್ಲಿ. ಅಂದ್ರೆ ಇದಕ್ಕೆ ಒಟ್ಟು ಪ್ರಶ್ನೆಗಳು ಬಂದ್ಬಿಟ್ಟು 100 ಇರ್ತಾವ. ಆ ನಂತರ ಅವಧಿ ಬಂದ್ಬಿಟ್ಟು 2 ಅವರ್ ಇರ್ತದೆ ಇದಕ್ಕೆ. ಆ ನಂತರ ಗರಿಷ್ಠ ಅಂಕಗಳು 300, ಕನಿಷ್ಠ ಅಂಕಗಳನ್ನು 105 ಅಂಕಗಳನ್ನ ಪಡೆದಿರಬೇಕು ಗೆಳೆಯರೆ. 300ಗಳಲ್ಲಿ 105 ಅಂಕಗಳನ್ನ ಪಡೆದುಕೊಂಡಿರಬೇಕು. ಅದು 1ನೇ ಎಕ್ಸಾಮ್ದಲ್ಲಿ. ಆನಂತರ 2ನೇ ಎಕ್ಸಾಮ್ನಲ್ಲೂ ಕೂಡ ನಿಮ್ಗೆ 100 ಮಾರ್ಕ್ಸ್, ಇದಕ್ಕೂ ಸಹ 100 ಅಂಕ ಇರೋದು. ಒಟ್ಟು ಪ್ರಶ್ನೆ 100 ಇದ್ದು ಇದಕ್ಕೂ ಕೂಡ 2 ಗಂಟೆಗಳು ಇರ್ತಾವ. 2 ಗಂಟೆ ಟೈಮ್ ಇರ್ತದೆ ಗೆಳೆಯರೆ. ಇದಕ್ಕೆ 300 ಮಾರ್ಕ್ಸ್ ಅನ್ನ ಇದಕ್ಕೂ 300 ಮಾರ್ಕ್ಸ್ ಇರ್ತದ. 100 ಇದಕ್ಕೆ ಪ್ರಶ್ನೆಗಳಿಗೆ. ಇದಕ್ಕೆ 105 ಕಂಪಲ್ಸರಿ ನೀವು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು ಗೆಳೆಯರೆ ಇದಕ್ಕೆ ನೀವು. ಆನಂತರ ಇದಕ್ಕೂ ಕೂಡ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ಗೆಳೆಯರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2ರಲ್ಲಿ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಕೇವಲ 1 ಉತ್ತರವನ್ನು ಆಯ್ಕೆ ಮಾಡ್ತಕ್ಕದ್ದು ಗೆಳೆಯರೆ. ನೀವು ಗೊತ್ತಾಯ್ತಲ್ಲ, 4 ಉತ್ತರಗಳಲ್ಲಿ ಒಂದು ಉತ್ತರವನ್ನ ಮಾತ್ರ ನೀವು ಆನ್ಸರ್ ಮಾಡ್ತಕ್ಕದ್ದು. ಆ ನಂತರ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/4ರಂತೆ 0.75 ಅಂಕವನ್ನ ಕಡಿತಗೊಳಿಸಲಾಗುವುದು. ನೋಡಿ ಗೆಳೆಯರೆ, ಕೆದಲ್ಲಿ ನೋಡಿದಾಗ ನಾವು 0.25 ಅಂಕಗಳನ್ನ ಅಲ್ಲಿ ತೆಗಿತಾರೆ. ಇಲ್ಲಿ 75ರಷ್ಟು ಅಂಕಗಳನ್ನ ಕಡಿತಗೊಳಿಸ್ತಾರೆ ಗೆಳೆಯರೆ. ನೋಡ್ರಿ, ಒಂದಕ್ಕೆ 1 ತಪ್ಪ ಆದಂಗಿದು. 1 ತಪ್ಪ ಆಯ್ತಂದ್ರೆ ಇಲ್ಲಿ 1ಅನ್ನ ತಪ್ಪು ಮಾಡ್ತಾರ. ಇಲ್ಲ ನೋಡ್ರಿ ಗೆಳೆಯರೆ, ಅದಕ್ಕಾಗಿ ನೀವು ಸರಿಯಾಗಿರುವಂತ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಟಿಕ್ ಮಾಡ್ರಿ. ಆ ನಂತರ ಗೆಳೆಯರೆ, ನಿಮ್ಗೆ ಯಾವ್ದಾದ್ರು ಒಂದು ಪ್ರಶ್ನೆಗೆ ಏನಾದ್ರು ಆನ್ಸರ್ ಗೊತ್ತಿಲ್ಲಾಗಿತ್ತಂದ್ರಪ್ಪ, 1 ಅಥವಾ 2, 3 ಅಥವಾ 5, 6 ಪ್ರಶ್ನೆಗಳಿಗೆ ನಿಮ್ಗೇನೋ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಲಾಸ್ಟ್ ಆಗಿ ಮತ್ತೊಂದು ಆಪ್ಷನ್ ಕೊಟ್ಟಿರ್ತಾರೆ. 5ನೇ ಆಯ್ಕೆಯ ವೃತ್ತ ಇರ್ತಲ್ಲ, 5ನೇ ವೃತ್ತದಲ್ಲಿ ಅದನ್ನ ನೀವು ಕಂಪಲ್ಸರಿ ಆಗಿ ಫಿಲ್ ಮಾಡಲೇಬೇಕು ಗೆಳೆಯರೆ. ಈಗ 1, ಈಗ 2, ಇದು 3, ಇದು 4, ಇನ್ನು ಲಾಸ್ಟ್ 5 ಕೊಟ್ಟಿರ್ತಾರೆ ಗೆಳೆಯರೆ. ಇದರಲ್ಲಿ ನಿಮ್ಗೆ ಆನ್ಸರ್ ಯಾವುದೂ ಗುರುತಿಲ್ಲ ಅಂದ್ರೆ ನೀವು ಕಂಪಲ್ಸರಿಗೆ 5ನೇದನ್ನ ಈಗ ಈ ತರ ರೌಂಡ್ ಮಾಡಲೇಬೇಕು ಗೆಳೆಯರೆ. ನೀವು ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಸಹ ನಿಮ್ಗ ಋಣಾತ್ಮಕ ಈ ಮೌಲ್ಯ ಏನಿರ್ತದಲ್ಲ ಇದನ್ನ ಕಡಿತಗೊಳಿಸ್ತಾರ. ನೋಡ್ರಿ, ಅಂಕಗಳನ್ನ ಕಡಿತಗೊಳಿಸ್ತಾರ ಪ್ರತಿಯೊಂದು ತಪ್ಪು ಉತ್ತರಕ್ಕೆ. ಮತ್ತೆ ನೀವೇನಾದ್ರೂ ಸರಿ ಉತ್ತರವನ್ನು ಹಾಕ್ಲೇ ಇದ್ದಲ್ಲಿ ಅದಕ್ಕೂ ಸಹ ನಿಮ್ಗ ಈ ತರ ಕಟ್ ಮಾಡ್ತಾರ. ಆ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳನ್ನು ಪ್ರತಿ ಮೀಸಲಾತಿ ವಿಭಾಗದಲ್ಲಿ 1.5ರ ಅನುಪಾತದಂತೆ ಸಂದರ್ಶನಕ್ಕೆ ಕರೆಯಲಾಗುತ್ತಾರೆ ಗೆಳೆಯರದಕ್ಕೆ. ಸಂದರ್ಶನದಲ್ಲಿ ಗರಿಷ್ಠ ಅಂಕಗಳನ್ನು ತಿಳಿಸ್ಕೊಡ್ತಾನೆ ಗೆಳೆಯಲ್ಲಿ. 25 ಅಂಕಗಳು ಇರ್ತದೆ ಸಂದರ್ಶನದಲ್ಲಿ. ಆನಂತರ ಕನಿಷ್ಠ 13 ಅಂಕಗಳನ್ನ ಪಡೆದುಕೊಳ್ಳಬೇಕಲ್ಲಿ. ಈ ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವೆಲ್ಲರೂ ಈ ನೋಟಿಫಿಕೇಶನ್ ಅನ್ನ ಎಲ್ಲರೂ ಓದ್ರಿ. ಈ ನೋಟಿಫಿಕೇಶನ್ ಈ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನು ಸಹ ಹೋಗಿ ಎಲ್ಲರೂ ನೋಡ್ರಿ ಕಂಪಲ್ಸರಿ ಆಗಿ. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು, ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮೊದಲು ಎಲ್ಲ ಸೂಚನೆಗಳನ್ನ ಓದಿಕೊಳ್ಳತಕ್ಕದ್ದು ಗೆಳೆಯರೆ. ಆ ನಂತರ ಗೆಳೆಯರೆ, ಈ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿನ ಹಾಕ್ತಕ್ಕದ್ದು. ಆನಂತರ ಇದ್ರ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ರಿ. ಇದಕ್ಕೆ ಅಭ್ಯರ್ಥಿ ತನ್ನ ಇಚ್ಛಿತನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹತ್ತದ ಗೆಳೆಯರ ಇದಕ್ಕೂ, ಆಮೇಲೆ ಸಿಗ್ನೇಚರ್ ಹತ್ತದ. ಆ ನಂತರ ಇದು ಕಪ್ಪು ಪೆನ್ ಇರ್ತದಲ್ಲ, ಆ ಪೆನ್ಲನ್ನ ನೀವು ಸೈನ್ ಮಾಡಿರ್ಬೇಕಂತ ಗೆಳೆಯರೆ. ನೋಡ್ರಿ, ಫೋಟೋ ಹಾಗೂ ಒಂದು ಸಿಗ್ನೇಚರ್ ಇವೆಲ್ಲ JPGಲಿ ಎಷ್ಟು 5 ಸೆಂಟಿಮೀಟರ್ ಉದ್ದ, 35 ಸೆಂಟಿಮೀಟರ್ ಅಗಲ, ಗರಿಷ್ಠ 50 KB ಒಳಗಿರಬೇಕು ಗೆಳೆಯರೆ. ಅದು
ಯಾವುದು ಫೋಟೋ. ಆ ನಂತರ ನೀವು ಸಿಗ್ನೇಚರ್ ಮಾಡಿರ್ತಲ್ಲ ಅದು 2.4 ಸೆಂಟಿಮೀಟರ್. ಆ ನಂತರ ಉದ್ದ 7.5 ಸೆಂಟಿಮೀಟರ್ ಆಗಲ್ಲ. ಗರಿಷ್ಠ 25 KB ಇಂದ 50 KB ಗಾತ್ರದೊಳಗೆ JPG ದಲ್ಲಿ ನೀವು ಇದನ್ನ ಮಾಡಿರ್ಬೇಕು ಗೆಳೆಯರೆ, ನೀವು ಕಂಪಲ್ಸರಿ ಆಗಿ. ಅವಾಗ ಅದು ಅಪ್ಲೋಡ್ ಆಗ್ತದೆ ಗೆಳೆಯರೆ. ಆ ನಂತರ ಅಭ್ಯರ್ಥಿಯು ಈ ಕೆಳಗಿನ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಒದಗಿಸಬೇಕು. ಆಧಾರ್ ಕಾರ್ಡ್ ಸಂಖ್ಯೆ, SLC ಅಂಕಪಟ್ಟಿಯ ನೋಂದಣಿ ಸಂಖ್ಯೆ, ಕಾನೂನು ಪದವಿಯ ಅಂಕಪಟ್ಟಿಯ ವಿವರ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಅನ್ವಯಿಸಿದ್ರೆ ಮಾತ್ರ ಇದು ಕೇಳ್ತದೆ ಕಂಪಲ್ಸರಿ ಆಗಿ. ಒಂದೊಂದ್ಸಲ ಅದು ಇತರೆ ಮೀಸಲಾತಿ ಅಂದ್ರೆ ನೀವು ಕಂಪಲ್ಸರಿ ಆಗಿ 10ನೇ ತರಗತಿ ವ್ಯಾಸಂಗ ಮಾಡಿರುವಂಥ ಇಷ್ಟ ಅಂಗವೈಕಲ್ಯ ಉಳ್ಳ ಇದನ್ನೂ ಸಹ ವ್ಯಕ್ತಿಗೆ ಡಿಸಬಿಲಿಟಿ ಯಾರಾದ್ರಿ ಅವರು ಸಹ ಈ ಅಪ್ಲಿಕೇಶನ್ಗೆ ನಿಮ್ಮ ಡಿಸಬಿಲಿಟಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗ್ತದ. ಆ ನಂತರ ಈ ಅರ್ಜಿಯಲ್ಲಿ ಹಾಕಿದ ನಂತರ ಪ್ರಿವ್ಯೂ ಮಾಡಿ ಒಂದ್ಸಲ ನೋಡ್ರಿ ನಿಮ್ದೆಲ್ಲರೂ ಕರೆಕ್ಟ್ ಇತ್ತೋ ಅಥವಾ ಇಲ್ಲ ಅಂತ ಹೇಳಿ. ಕರೆಕ್ಟ್ ಆಗಿದ್ದಾಗ ಮಾತ್ರ ನೀವು ಸಬ್ಮಿಟ್ ಅನ್ನ ಮಾಡಲೇಬೇಕು ಕಂಪಲ್ಸರಿ ಆಗಿ. ಅದಕ್ಕೆ ಗ್ರಾಮೀಣ ಮೀಸಲಾತಿನೂ ಸಹ ಇರ್ತೈತಿ. ಗ್ರಾಮೀಣದಲ್ಲಿ ಸಹ ಯಾರ್ಯಾರಿದ್ದಾರೆ ಅವರು ಸಹ ಈ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಕ್ಯಾಟಗರಿ ವೈಸ್ ಇದನ್ನ ಪೋಸ್ಟ್ ಇರ್ತದೆ. ಟೋಟಲ್ ಆಗಿ 18 ಹುದ್ದೆಗಳನ್ನ ಕರೆತಾರೆ ಗೆಳೆಯರಿ. ಇಲ್ಲಿ 18 ಹುದ್ದೆಗಳನ್ನ, ಇದಕ್ಕೆಲ್ಲ ನೀವು ಅಪ್ಲಿಕೇಶನ್ ಹಾಕ್ರಿ ಅಂತ ತಿಳಿಸ್ಕೊಡ್ತಾ, ಈ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಈ ಕರಿಯರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ತರ ನಿಮ್ಮ ಯಾರಾದರೂ LLB ಕಲ್ತಿರುವಂತ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರಂದ್ರೆ ಅವ್ರಿಗೆ ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಜಾಬ್ ನ್ಯೂಸ್ನ ತಗೊಂಡ್ ಬರ್ತೀನಿ ಗೆಳೆಯರೆ. ಓಕೆ, ತುಂಬಾ ಧನ್ಯವಾದಗಳು.